ರಿಪಬ್ಲಿಕ್ ಕನ್ನಡ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ. ಅತ್ಯಂತ ಪ್ರಮುಖವಾಗಿರುವ ಪ್ರಶ್ನೆಗಳನ್ನ ಈ ಪ್ರಕರಣಗಳಲ್ಲಿ ಕೇಳಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನ ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ ಈ ಪ್ರಕರಣದಲ್ಲಿ. ಸೊ ಮೊದಲನೇದಾಗಿ ಕಾಂಟ್ರಾಕ್ಟರ್ ಸೂಸೈಡ್ ಕೇಸ್ನಲ್ಲಿ ರಾಜು ಕಪನೂರು ಬಂಧನ ಇನ್ನೂ ಕೂಡ ಯಾಕಿಲ್ಲ? ಇನ್ನೂ ಕೂಡ ಪ್ರಿಯಾಂಕ್ ಖರ್ಗೆ ಆಪ್ತ ಈ ರಾಜು ಕಪನೂರು ಅವರನ್ನ ಬಂಧಿಸೋದಕ್ಕೆ ಏನ್ ಸಮಸ್ಯೆ ಇದೆ ಸರ್ಕಾರಕ್ಕೆ? ಯಾಕಿನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ? ಬೇರೆ ಬೇರೆ ಕೇಸ್ಗಳಲ್ಲಿ ಇದೇ ಥರದ ಬೇರೆ ಬೇರೆ ಕೇಸ್ಗಳಲ್ಲಿ ಪಟ್ಟಂತ ಹೋಗಿ ಅರೆಸ್ಟ್ ಮಾಡ್ತಾರೆ, ಈ ಕೇಸಲ್ಲಿ ಯಾಕೆ ಅರೆಸ್ಟ್ ಮಾಡಿಲ್ಲ? ಸಚಿವರ ಆಪ್ತ ರಾಜು ಕಪನೂರು ಬಂಧನವನ್ನ ತಡೀತಾ ಇರುವವರು ಯಾರು? ಯಾವ ಪ್ರಭಾವಿ ಕೈಗಳು, ಯಾವ ಕಾಣದ ಕೈಗಳು ರಾಜು ಕಪನೂರು ಬಂಧನವನ್ನ ತಡೀತಾ ಇದೆ? ಏನು ಹೆದರಿಕೆ ಇದೆಯಾ ಪೊಲೀಸ್ನವರಿಗೆ? ಈ ಕುರಿತಾಗಿ ಅರೆಸ್ಟ್ ಮಾಡೋದಕ್ಕೆ ಭಯ ಇದೆಯಾ? ಯಾತಕ್ಕೋಸ್ಕರ, ಯಾರಿಗೆ ಹೆದರ್ಕೊಂಡು ಪೊಲೀಸರು ರಾಜು ಕಪನೂರು ಅವರ ವಿರುದ್ಧ ಇನ್ನೂ ಕೂಡ ಸ್ಟ್ರಾಂಗ್ ಆದ ಸೆಕ್ಷನ್ಸ್ ಆಗ್ತಾ ಇಲ್ಲ, ಅರೆಸ್ಟ್ ಮಾಡ್ತಾ ಇಲ್ಲ? ಕರ್ನಾಟಕ ಪೊಲೀಸರಿಗೆ ಒಬ್ಬ ಪುಢಾರಿಯನ್ನ ಬಂಧಿಸುವಂತ ತಾಕತ್ತಿಲ್ವಾ? ಮಾತೆತ್ತಿದ್ರೆ ಕರ್ನಾಟಕ ಪೊಲೀಸರು ಇಷ್ಟು ಸ್ಟ್ರಾಂಗು ಅಷ್ಟು ಸ್ಟ್ರಾಂಗು ಅಂತ ನಾವು ಕೂಡ ಹೇಳ್ತಾ ಇರ್ತೀವಿ. ಅಫ್ಕೋರ್ಸ್ ಅವ್ರು ಸ್ಟ್ರಾಂಗ್ ಇದ್ದಾರೆ, ಆದ್ರೆ ಯಾರು ಅವರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ? ಯಾರು ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಅನುವು ಮಾಡಿಕೊಡದ ಹಾಗೆ ತಡೀತಾ ಇದ್ದಾರೆ? ಸಚಿವ ಖರ್ಗೆ ಆಪ್ತ ಅನ್ನೋ ಕಾರಣಕ್ಕೆ ಬಂಧನ ವಿಳಂಬ ಆಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆಯನ್ನ ವೀಕ್ಷಕರೇ ನೇರವಾಗಿ ರಿಪಬ್ಲಿಕ್ ಕನ್ನಡ ಕರ್ನಾಟಕ ಸರ್ಕಾರಕ್ಕೆ ಕೇಳ್ತಾ ಇದೆ. ಯಾಕಿನ್ನೂ ಕೂಡ ಅರೆಸ್ಟ್ ಆಗ್ತಾ ಇಲ್ಲ? ಒಂದು ಜೀವ ಹೋಗಿದೆ ಅಲ್ಲಿ. ಅಷ್ಟೇ ಅಲ್ಲ, ಇನ್ನೂ ಎಷ್ಟು ಅನಾಹುತಗಳಾಗುತ್ತೋ ಗೊತ್ತಿಲ್ಲ. ಆ ಲೆಟ್ರಲ್ಲಿ ಏನೆಲ್ಲ ಬರ್ದಿದ್ದಾನಾತ, ಆದ್ರೆ ಇನ್ನೂ ಕೂಡ ಒಂದು ವಿಚಾರಣೆ, ಕನಿಷ್ಠ ಒಂದು ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇಲ್ಲ ನೀವು, ಯಾಕೆ ಅನ್ನುವಂಥ ಪ್ರಶ್ನೆ. ಸೊ ಈ ಪ್ರಶ್ನೆಗಳನ್ನ ರಿಪಬ್ಲಿಕ್ ಕನ್ನಡ ಸರ್ಕಾರಕ್ಕೆ ಎತ್ತುತ್ತಾ ಇದೆ. ಯಾಕೆ ಇನ್ನೂ ಕೂಡ ಬಂಧನ ಆಗ್ತಾ ಇಲ್ಲ? ಇಷ್ಟು ವಿಳಂಬ ಯಾಕೆ? ಯಾರ ಹೆದರಿಕೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಯಾವ ಕಾರಣಕ್ಕೋಸ್ಕರ ಈಗ FIR ಹಾಕೋದಕ್ಕೂ ಎಷ್ಟೊಂದು ಡಿಲೇ ಮಾಡಿದ್ರು, ಹಾಗೆಯೇ ಅರೆಸ್ಟ್ ಇನ್ನು ಏನು ಅಂತ ಗೊತ್ತಿಲ್ಲ, ಇನ್ನು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ವಿಚಾರಣೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ರಾಜು ಕಪನೂರು ಪ್ರಿಯಾಂಕ್ ಖರ್ಗೆ ಆಪ್ತ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ವಿಳಂಬ ಆಗ್ತಾ ಇದೆಯಾ? ಮತ್ತೆ ಎಷ್ಟರ ಮಟ್ಟಿಗೆ ಹವಾ ಇಟ್ಟಿದ್ದಾನೆ ಈ ರಾಜು ಕಪನೂರು ಅನ್ನೋ ಮನುಷ್ಯ? ಎಷ್ಟರ ಮಟ್ಟಿಗೆ ಭಯ ಇಟ್ಟಿದ್ದಾನೆ ಆ ಕ್ಷೇತ್ರದಲ್ಲಿ? ಏನೆಲ್ಲ ಇದೆ ಇವ್ರ ಡೀಟೇಲ್ಸ್? ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಈಗಾಗಲೇ ಆ ಒಂದು ಗುತ್ತಿಗೆದಾರ ಸಚಿನ್ ಸುಸೈಡ್ ಆಗಿ 48 ಗಂಟೆಗೂ ಮೇಲ್ಪಟ್ಟಾಗಿದೆ. ಇಷ್ಟಾದ್ರೂ ಬಿ ಟೋಟಲಿ ಪೊಲೀಸರು ಇನ್ನೂ ಏನು ಈಗಾಗಲೇ A1 ಆರೋಪಿ ಇದ್ದಾನ, ಅವ್ರದ್ದೇನು ಆರೋಪಿಗಳ ಗ್ಯಾಂಗ್ ಇದ್ದಾರೆ, ಯಾರಿಗೂ ಕೂಡ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ಬೋದು. ಏನು ಸಚಿನ್ ಅಂತೇಳಿ ಗುತ್ತಿಗೆದಾರ ಏನು ಏಕಾಏಕಿ ಮಿಸ್ಸಿಂಗ್ ಆಗ್ತಾರೆ. ಮಿಸ್ಸಿಂಗ್ ಆದ ಸಂದರ್ಭದಲ್ಲಿ ಕೂಡ ಒಂದು ಮಿಸ್ಸಿಂಗ್ ಕೇಸ್ ತಗೊಳ್ಳೋಕೆ ಕೂಡ ಪೊಲೀಸರು ಆ ಠಾಣೆಯಿಂದ ಈ ಠಾಣೆ ಓಡಾಡಿಸಿದ್ದಾರೆ. ಅದರ ನಂತರ ಆತ ಸಾವಿಗೆ ಶರಣಾಗ್ತಾನ. ಮೃತದೇಹ ಸಿಕ್ಕ ನಂತರ ಕೂಡ ರೈಲ್ವೆ ಪೊಲೀಸರು ಆ ಪೊಲೀಸರು ಅಂತೇಳಿ ಇವತ್ತಿಗೂ 2 ದಿನ ಕಳೆದರೂ ಕೂಡ ಟೋಟಲಿ ಆ ಒಂದು ಕುಟುಂಬಸ್ಥರು ಪರಿಪರಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆದ್ರೆ ಟೋಟಲಿ ಯಾರೂ ಕ್ರಮ ಕೈಗೊಳ್ತಾ ಇಲ್ಲ. ಇದಕ್ಕೆ ಕಾರಣ ಏನು, ಈಗಾಗಲೇ ಆರೋಪಿಗಳಿದ್ದಾರೆ, ಅವ್ರ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರೆಂಬ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಹಿಂದೇಟ್ ಹಾಕ್ತಾ ಇದೆಯಾ ಎಂಬ ಚರ್ಚೆ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು, ಜನರಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಸರ್ಕಾರ ಅಂದ್ರೆ ಪ್ರತಿಯೊಬ್ಬರಿಗಷ್ಟೇ, ಪ್ರತಿಯೊಬ್ಬರಿಗೆ ಸರ್ಕಾರ, ಜನಪ್ರತಿನಿಧಿಗಳು, ಶಾಸಕರು, ಸಚಿವರು ಸಮಾನಾಗಿ ನೋಡಬೇಕು. ಆದರೆ ಈ ಒಂದು ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಕೈಗೊಂಬೆಯಾಗಿ ಅಧಿಕಾರಿಗಳು ವರ್ತಿಸ್ತಿದ್ದಾರಾ ಎಂಬುದು ಚರ್ಚೆ ಜನರಲ್ಲಿ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಈ ಒಂದು ಪ್ರಶ್ನೆ ಆ ಒಂದು ಕುಟುಂಬಸ್ಥರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಕಲಬುರಗಿ ಸೇರಿದಂತೆ ಈ ಭಾಗದಲ್ಲಿ ರಾಜು ಕಪನೂರ್ ಸಾಕಷ್ಟೊಂದು ಅಂದ್ರೆ ಹವಾ ಮೇಂಟೈನ್ ಮಾಡಿದ್ದಾರೆ. ಅವ್ರು ಖರ್ಗೆ ಅವ್ರದ್ದು ಆಪ್ತರು ಕೂಡ ಆಗಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಖಾಕಿ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದೆ ಎಂಬ ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಏನು ಈಗಾಗಲೇ ಮೃತ ಗುತ್ತಿಗೆದಾರನ ಮನೆಗೆ BJP ಶಾಸಕ ಶರಣು ಸಲ್ಗಾರ್ ಸೇರಿದಂತೆ ಕ್ಷೇತ್ರದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಕೂಡ ಆಗಮಿಸಿ ಆ ಒಂದು ಕುಟುಂಬಸ್ಥರು ನೋವನ್ನು ಆಲಿಸರು. ಆ ಸಂದರ್ಭದಲ್ಲಿ ಕೂಡ ಪೊಲೀಸರ ಲೋಪ ಏನು ಈಗಾಗಲೇ 1 ಇಲ್ಲ 2 ಇಲ್ಲ 7 ಪುಟಗಳಲ್ಲಿ ಎಳೆಯಾಗಿ ಡೆತ್ ನೋಟಲ್ಲಿ ಆತನಿಗಾದಂಥ ಕಿರುಕುಳ, ಅನ್ಯಾಯ, ಟಾರ್ಚರು ಪ್ರತಿಯೊಂದೇನದಂದ್ರೆ ಸಚಿನ್ ಬರ್ದಿಕ್ಕಿದ್ದಾನ. ಮತ್ತು ಈಗಾಗಲೇ ಸುಮಾರು ಒಬ್ಬರು ಸ್ವಾಮಿ ಸೇರಿದಂತೆ 3 ಕೊಲೆ ಕೂಡ ಮಾಡ್ತೀವಿ ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟಾದ್ರೂ ಬಿ ರಾಜ್ಯ ಸರ್ಕಾರ, ಗೃಹ ಸಚಿವ, ಗೃಹ ಇಲಾಖೆ ಎಲ್ಲೋ ಒಂದು ಕಡೆ ಇನ್ನೂ ಕುಮ್ಕಂಡಿದ್ದೇನೆ ಎದ್ದಿಲ್ಲ ಎಂಬ ಚರ್ಚೆ ಈ ಭಾಗದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರಕಲೆ ಡೀಟೇಲ್ಸ್ಗಾಗಿ. ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ. ಅತ್ಯಂತ ಪ್ರಮುಖವಾಗಿರುವ ಪ್ರಶ್ನೆಗಳನ್ನ ಈ ಪ್ರಕರಣಗಳಲ್ಲಿ ಕೇಳಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನ ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ ಈ ಪ್ರಕರಣದಲ್ಲಿ.
ಸೊ ಮೊದಲನೇದಾಗಿ ಕಾಂಟ್ರಾಕ್ಟರ್ ಸೂಸೈಡ್ ಕೇಸ್ನಲ್ಲಿ ರಾಜು ಕಪನೂರು ಬಂಧನ ಇನ್ನೂ ಕೂಡ ಯಾಕಿಲ್ಲ? ಇನ್ನೂ ಕೂಡ ಪ್ರಿಯಾಂಕ್ ಖರ್ಗೆ ಆಪ್ತ ಈ ರಾಜು ಕಪನೂರು ಅವರನ್ನ ಬಂಧಿಸೋದಕ್ಕೆ ಏನ್ ಸಮಸ್ಯೆ ಇದೆ ಸರ್ಕಾರಕ್ಕೆ? ಯಾಕಿನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ? ಬೇರೆ ಬೇರೆ ಕೇಸ್ಗಳಲ್ಲಿ ಇದೇ ಥರದ ಬೇರೆ ಬೇರೆ ಕೇಸ್ಗಳಲ್ಲಿ ಪಟ್ಟಂತ ಹೋಗಿ ಅರೆಸ್ಟ್ ಮಾಡ್ತಾರೆ, ಈ ಕೇಸಲ್ಲಿ ಯಾಕೆ ಅರೆಸ್ಟ್ ಮಾಡಿಲ್ಲ? ಸಚಿವರ ಆಪ್ತ ರಾಜು ಕಪನೂರು ಬಂಧನವನ್ನ ತಡೀತಾ ಇರುವವರು ಯಾರು? ಯಾವ ಪ್ರಭಾವಿ ಕೈಗಳು, ಯಾವ ಕಾಣದ ಕೈಗಳು ರಾಜು ಕಪನೂರ್ ಬಂಧನವನ್ನ ತಡೀತಾ ಇದೆ? ಏನು ಹೆದರಿಕೆ ಇದೆಯಾ ಪೊಲೀಸ್ನವರಿಗೆ? ಈ ಕುರಿತಾಗಿ ಅರೆಸ್ಟ್ ಮಾಡೋದಕ್ಕೆ ಭಯ ಇದೆಯಾ? ಯಾತಕ್ಕೋಸ್ಕರ, ಯಾರಿಗೆ ಹೆದರ್ಕೊಂಡು ಪೊಲೀಸರು ರಾಜು ಕಪನೂರ್ ಅವರ ವಿರುದ್ಧ ಇನ್ನೂ ಕೂಡ ಸ್ಟ್ರಾಂಗ್ ಆದ ಸೆಕ್ಷನ್ಸ್ ಆಗ್ತಾ ಇಲ್ಲ, ಅರೆಸ್ಟ್ ಮಾಡ್ತಾ ಇಲ್ಲ? ಕರ್ನಾಟಕ ಪೊಲೀಸರಿಗೆ ಒಬ್ಬ ಪುಢಾರಿಯನ್ನ ಬಂಧಿಸುವಂತ ತಾಕತ್ತಿಲ್ವಾ? ಮಾತೆತ್ತಿದ್ರೆ ಕರ್ನಾಟಕ ಪೊಲೀಸರು ಇಷ್ಟು ಸ್ಟ್ರಾಂಗು ಅಷ್ಟು ಸ್ಟ್ರಾಂಗು ಅಂತ ನಾವು ಕೂಡ ಹೇಳ್ತಾ ಇರ್ತೀವಿ. ಅಫ್ಕೋರ್ಸ್ ಅವ್ರು ಸ್ಟ್ರಾಂಗ್ ಇದ್ದಾರೆ, ಆದ್ರೆ ಯಾರು ಅವರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ? ಯಾರು ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡದ ಹಾಗೆ ತಡೀತಾ ಇದ್ದಾರೆ? ಸಚಿವ ಖರ್ಗೆ ಆಪ್ತ ಅನ್ನೋ ಕಾರಣಕ್ಕೆ ಬಂಧನ ವಿಳಂಬ ಆಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆಯನ್ನ ವೀಕ್ಷಕರೇ ನೇರವಾಗಿ ರಿಪಬ್ಲಿಕ್ ಕನ್ನಡ ಕರ್ನಾಟಕ ಸರ್ಕಾರಕ್ಕೆ ಕೇಳ್ತಾ ಇದೆ. ಯಾಕಿನ್ನೂ ಕೂಡ ಅರೆಸ್ಟ್ ಆಗ್ತಾ ಇಲ್ಲ? ಒಂದು ಜೀವ ಹೋಗಿದೆ ಅಲ್ಲಿ. ಅಷ್ಟೇ ಅಲ್ಲ, ಇನ್ನೂ ಎಷ್ಟು ಅನಾಹುತಗಳಾಗುತ್ತೋ ಗೊತ್ತಿಲ್ಲ. ಆ ಲೆಟ್ರಲ್ಲಿ ಏನೆಲ್ಲ ಬರ್ದಿದ್ದಾನಾತ, ಆದ್ರೆ ಇನ್ನೂ ಕೂಡ ಒಂದು ವಿಚಾರಣೆ, ಕನಿಷ್ಠ ಒಂದು ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇಲ್ಲ ನೀವು, ಯಾಕೆ ಅನ್ನುವಂಥ ಪ್ರಶ್ನೆ. ಸೊ ಈ ಪ್ರಶ್ನೆಗಳನ್ನ ರಿಪಬ್ಲಿಕ್ ಕನ್ನಡ ಸರ್ಕಾರಕ್ಕೆ ಎತ್ತುತ್ತಾ ಇದೆ. ಯಾಕೆ ಇನ್ನೂ ಕೂಡ ಬಂಧನ ಆಗ್ತಾ ಇಲ್ಲ? ಇಷ್ಟು ವಿಳಂಬ ಯಾಕೆ? ಯಾರ ಹೆದರಿಕೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಯಾವ ಕಾರಣಕ್ಕೋಸ್ಕರ ಈಗ FIR ಹಾಕೋದಕ್ಕೂ ಎಷ್ಟೊಂದು ಡಿಲೇ ಮಾಡಿದ್ರು, ಹಾಗೆಯೇ ಅರೆಸ್ಟ್ ಇನ್ನು ಏನು ಅಂತ ಗೊತ್ತಿಲ್ಲ, ಇನ್ನು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ವಿಚಾರಣೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ರಾಜು ಕಪನೂರು ಪ್ರಿಯಾಂಕ್ ಖರ್ಗೆ ಆಪ್ತ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ವಿಳಂಬ ಆಗ್ತಾ ಇದೆಯಾ? ಮತ್ತೆ ಎಷ್ಟರ ಮಟ್ಟಿಗೆ ಹವಾ ಇಟ್ಟಿದ್ದಾನೆ ಈ ರಾಜು ಕಪನೂರು ಅನ್ನೋ ಮನುಷ್ಯ? ಎಷ್ಟರ ಮಟ್ಟಿಗೆ ಭಯ ಇಟ್ಟಿದ್ದಾನೆ ಆ ಕ್ಷೇತ್ರದಲ್ಲಿ? ಏನೆಲ್ಲ ಇದೆ ಇವ್ರ ಡೀಟೇಲ್ಸ್? ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಈಗಾಗಲೇ ಆ ಒಂದು ಗುತ್ತಿಗೆದಾರ ಸಚಿನ್ ಸುಸೈಡ್ ಆಗಿ 48 ಗಂಟೆಗೂ ಮೇಲ್ಪಟ್ಟಾಗಿದೆ. ಇಷ್ಟಾದ್ರೂ ಬಿ ಟೋಟಲಿ ಪೊಲೀಸರು ಇನ್ನೂ ಏನು ಈಗಾಗಲೇ A1 ಆರೋಪಿ ಇದ್ದಾನ, ಅವ್ರದ್ದೇನು ಆರೋಪಿಗಳ ಗ್ಯಾಂಗ್ ಇದ್ದಾರೆ, ಯಾರಿಗೂ ಕೂಡ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ಬೋದು. ಏನು ಸಚಿನ್ ಅಂತೇಳಿ ಗುತ್ತಿಗೆದಾರ ಏನು ಏಕಾಏಕಿ ಮಿಸ್ಸಿಂಗ್ ಆಗ್ತಾರೆ, ಮಿಸ್ಸಿಂಗ್ ಆದ ಸಂದರ್ಭದಲ್ಲಿ ಕೂಡ ಒಂದು ಮಿಸ್ಸಿಂಗ್ ಕೇಸ್ ತಗೊಳ್ಳೋಕೆ ಕೂಡ ಪೊಲೀಸರು ಆ ಠಾಣೆಯಿಂದ ಈ ಠಾಣೆ ಓಡಾಡಿಸಿದ್ದಾರೆ. ಅದರ ನಂತರ ಆತ ಸಾವಿಗೆ ಶರಣಾಗ್ತಾನೆ. ಮೃತದೇಹ ಸಿಕ್ಕ ನಂತರ ಕೂಡ ರೈಲ್ವೆ ಪೊಲೀಸರು ಆ ಪೊಲೀಸರು ಅಂತೇಳಿ ಇವತ್ತಿಗೂ 2 ದಿನ ಕಳೆದರೂ ಕೂಡ ಟೋಟಲಿ ಆ ಒಂದು ಕುಟುಂಬಸ್ಥರು ಪರಿಪರಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆದ್ರೆ ಟೋಟಲಿ ಯಾರೂ ಕ್ರಮ ಕೈಗೊಳ್ತಾ ಇಲ್ಲ. ಇದಕ್ಕೆ ಕಾರಣ ಏನು, ಈಗಾಗಲೇ ಆರೋಪಿಗಳಿದ್ದಾರೆ, ಅವರು ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರೆಂಬ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಹಿಂದೇಟು ಹಾಕ್ತಾ ಇದೆಯಾ ಎಂಬ ಚರ್ಚೆ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು, ಜನರಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಸರ್ಕಾರ ಅಂದ್ರೆ ಪ್ರತಿಯೊಬ್ಬರಿಗೆ ಅಷ್ಟೇ, ಪ್ರತಿಯೊಬ್ಬರಿಗೆ ಸರ್ಕಾರ, ಜನಪ್ರತಿನಿಧಿಗಳು, ಶಾಸಕರು, ಸಚಿವರು ಸಮಾನಾಗಿ ನೋಡಬೇಕು. ಆದರೆ ಈ ಒಂದು ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಕೈಗೊಂಬೆಯಾಗಿ ಅಧಿಕಾರಿಗಳು ವರ್ತಿಸ್ತಿದ್ದಾರಾ ಎಂಬ ಚರ್ಚೆ ಜನರಲ್ಲಿ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಈ ಒಂದು ಪ್ರಶ್ನೆ ಆ ಒಂದು ಕುಟುಂಬಸ್ಥರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಕಲಬುರಗಿ ಸೇರಿದಂತೆ ಈ ಭಾಗದಲ್ಲಿ ರಾಜು ಕಪನೂರ್ ಸಾಕಷ್ಟೊಂದು ಅಂದ್ರೆ ಹವಾ ಮೇಂಟೈನ್ ಮಾಡಿದ್ದಾರೆ. ಅವ್ರು ಖರ್ಗೆ ಅವ್ರದ್ದು ಆಪ್ತರು ಕೂಡ ಆಗಿದ್ದಾರೆ. ಹೀಗಾಗಿ ಆ ಪೊಲೀಸ್ ಇಲಾಖೆ ಖಾಕಿ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಂದೇಟು ಹಾಕ್ತಾ ಇದೆ ಎಂಬ ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಏನು ಈಗಾಗಲೇ ಮೃತ ಗುತ್ತಿಗೆದಾರನ ಮನೆಗೆ BJP ಶಾಸಕ ಶರಣು ಸಲ್ಗಾರ್ ಸೇರಿದಂತೆ ಕ್ಷೇತ್ರದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಕೂಡ ಆಗಮಿಸಿ ಆ ಒಂದು ಕುಟುಂಬಸ್ಥರು ನೋವನ್ನು ಆಲಿಸಿರು. ಆ ಸಂದರ್ಭದಲ್ಲಿ ಕೂಡ ಪೊಲೀಸರ ಲೋಪ ಏನು ಈಗಾಗಲೇ 1 ಇಲ್ಲ 2 ಇಲ್ಲ 7 ಪುಟಗಳಲ್ಲಿ ಎಳೆಯಾಗಿ ಡೆತ್ ನೋಟಲ್ಲಿ ಆತನಿಗಾದಂಥ ಕಿರುಕುಳ, ಅನ್ಯಾಯ, ಟಾರ್ಚರು ಪ್ರತಿಯೊಂದೇನದಂದ್ರೆ ಸಚಿನ್ ಬರ್ದಿಕ್ಕಿದ್ದಾನ. ಮತ್ತು ಈಗಾಗಲೇ ಸುಮಾರು ಒಬ್ಬರು ಸ್ವಾಮಿ ಸೇರಿದಂತೆ 3 ಕೊಲೆ ಕೂಡ ಮಾಡ್ತೀವಿ ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟಾದ್ರೂ ಬಿ ರಾಜ್ಯ ಸರ್ಕಾರ, ಗೃಹ ಸಚಿವ, ಗೃಹ ಇಲಾಖೆ ಎಲ್ಲೋ ಒಂದು ಕಡೆ ಇನ್ನೂ ಕುಂಬ್ಕೊಂಡು ಎದ್ದಿಲ್ಲ ಎಂಬ ಚರ್ಚೆ ಈ ಭಾಗದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರಕಲೆ ಡೀಟೇಲ್ಸ್ಗಾಗಿ.